ನಮಸ್ಕಾರ, ರಿದಮ್ ಕನ್ನಡಕ್ಕೆ ಸ್ವಾಗತ. ಇತ್ತೀಚೆಗೆ ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದಿದ್ದ ಉತ್ತರ ಭಾರತದ ಯುವತಿಯೊಬ್ಬಳ ರೀಲ್ ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಆ ರೀಲ್ನಲ್ಲಿ ಆಕೆ, ನೀವು ಉತ್ತರ ಭಾರತೀಯರು, ನಮ್ಮ ಬೆಂಗಳೂರನ್ನ ನೀವು ತೊರೆಯಿರಿ ಎನ್ನುತ್ತೀರಿ. ನಾವು ಬೆಂಗಳೂರಿನಿಂದ ಹೋದರೆ ಇಡೀ ಊರು ಖಾಲಿಯಾಗುತ್ತದೆ ಎಂದು ಹೇಳ್ತಾಳೆ. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಕನ್ನಡ ಸಾಹಿತಿಗಳು, ಸಿನಿಮಾ ಕಿರುತೆರೆಯ ನಟ ನಟಿಯರು, ಕನ್ನಡ ಪರ ಹೋರಾಟಗಾರರು ಸೇರಿದಂತೆ ಹಲವರು ಆಕೆಗೆ ಛೀಮಾರಿ ಹಾಕಿದ್ದಾರೆ. ವಿವಾದದ ಬೆನ್ನಲ್ಲೇ ಆ ವಿಡಿಯೋವನ್ನ ಡಿಲೀಟ್ ಮಾಡಿ ಮತ್ತೊಂದು ವಿಡಿಯೋ ಮಾಡಿದ ಯುವತಿ, ನಾನು ಬೆಂಗಳೂರನ್ನ ಪ್ರೀತಿಸುತ್ತೇನೆ ಎಂದಿದ್ದಾಳೆ. ಈ ಮೂಲಕ ತನ್ನ ತಪ್ಪನ್ನು ತಿದ್ದಿಕೊಳ್ಳುವ ಪ್ರಯತ್ನ ಮಾಡಿದ್ದಾಳೆ. ಆದರೂ ಈ ಮೊದಲು ಆಕೆ ನೀಡಿದ ಹೇಳಿಕೆ ಎಂತಹ ದುರಹಂಕಾರದ ಹೇಳಿಕೆ ಅಲ್ವಾ? ಇದನ್ನು ಕೇಳಿದಾಗ ಪ್ರತಿಯೊಬ್ಬ ಕನ್ನಡಿಗನಿಗೂ ಆಕ್ರೋಶ ಉಂಟಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಿನ ಲೈಕ್ಸ್ ಮತ್ತು ಕಮೆಂಟ್ಗಳನ್ನು ಪಡೆಯುವ ಮತ್ತು ಪ್ರಖ್ಯಾತರಾಗುವ ಹುಚ್ಚಿಗೆ ಬಿದ್ದು ಅನೇಕರು ಈ ರೀತಿಯ ಹಲವಾರು ಸೂಕ್ಷ್ಮ ವಿಚಾರಗಳ ಬಗ್ಗೆ ಬೇಜವಾಬ್ದಾರಿತನದ ಹೇಳಿಕೆಗಳನ್ನು ನೀಡಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುತ್ತಿದ್ದಾರೆ. ಇದನ್ನೇ ಬಂಡವಾಳವಾಗಿಸಿಕೊಂಡ ಅನೇಕ ಸಮಾಜ ವಿದ್ರೋಹಿ ಶಕ್ತಿಗಳು ದ್ವೇಷವನ್ನ ಮತ್ತಷ್ಟು ಹರಡಿ ಸಾಮಾಜಿಕ ಸಾಮರಸ್ಯವನ್ನ ಕದಡುವ ಅಪಾಯಕಾರಿ ದುಸ್ಥಿತಿಯನ್ನ ತಂದೊಡ್ಡುತ್ತಿದ್ದಾರೆ. ನಾವು ವಿದೇಶಗಳಿಗೆ ಹೋದಾಗ ಅಲ್ಲಿನ ಸಂಸ್ಕೃತಿ ಶಿಷ್ಟಾಚಾರಗಳನ್ನ ಪಾಲಿಸುತ್ತೇವೆ, ಅವುಗಳಿಗೆ ಗೌರವ ಕೊಡುತ್ತೇವೆ. ಹಾಗೆಯೇ ಭಾರತದ ಒಳಗೂ ನಾವು ವಿದ್ಯಾಭ್ಯಾಸಕ್ಕಾಗಿಯೋ ದುಡಿಮೆಗಾಗಿಯೋ ನಮ್ಮ ಊರಿನಿಂದ ಪರ ಊರಿಗೆ ಹೋದಾಗ ಅಲ್ಲಿನ ನೆಲ, ಜಲ, ಭಾಷೆ, ಸಂಸ್ಕೃತಿಯನ್ನ ಗೌರವಿಸುತ್ತಾ ಎಲ್ಲರೊಳಗೆ ಒಂದಾಗಿ ಬದುಕುವುದನ್ನ ಕಲಿಯಬೇಕೇ ಹೊರತು ಈ ರೀತಿಯ ದುರ್ವರ್ತನೆ ತೋರುವುದು ಸಾಮಾಜಿಕ ಹಿತದೃಷ್ಟಿಯಿಂದ ಅತಿ ದೊಡ್ಡ ಅಪರಾಧವೇ ಸರಿ. ಭಾರತೀಯತೆಯ ಹಿನ್ನೆಲೆಯನ್ನ ಗಮನಿಸಿದಾಗ ಈ ಹಿಂದೆ ನಮ್ಮಲ್ಲಿ ಇವತ್ತಿನ ದಿನಗಳ ಹಾಗೆ ಭಾಷಾ ಅಂಧಾಭಿಮಾನವಾಗಲಿ ಉತ್ತರ ದಕ್ಷಿಣ ಎಂಬ ಭೇದ ಭಾವವಾಗಲಿ ಇರಲಿಲ್ಲ. ರಾಜಕೀಯ ಷಡ್ಯಂತ್ರಗಳಿಗೆ ನೆಲ, ಜಲ, ಭಾಷೆಗಳು ದಾಳವಾಗುವ ಮೊದಲು ಎಲ್ಲಾ ಪ್ರದೇಶದ ಭಾರತೀಯರು ಒಬ್ಬರ ಸಂಕಷ್ಟಗಳಿಗೆ ಮತ್ತೊಬ್ಬರು ಸ್ಪಂದಿಸುತ್ತಾ, ಒಬ್ಬರ ಸಂತೋಷವನ್ನ ಮತ್ತೊಬ್ಬರು ಆಚರಿಸುತ್ತಾ, ವಿವಿಧತೆಯಲ್ಲಿ ಏಕತೆಯನ್ನ ಸಾರುವ, ಶಾಂತಿ, ಸೌಹಾರ್ದತೆ, ಸಾಮರಸ್ಯಗಳ ಬೀರುವ ಭವ್ಯ ಭಾರತ ನಮ್ಮದಾಗಿತ್ತು. ದಕ್ಷಿಣದವರಿಗೆ ಕಾಶಿ, ಕೇದಾರ, ಅಮರನಾಥಗಳು ತೀರ್ಥಯಾತ್ರೆ ಸ್ಥಳಗಳಾದರೆ ಉತ್ತರದವರಿಗೆ ತಿರುಪತಿ, ಉಡುಪಿ, ರಾಮೇಶ್ವರ, ಮದುರೈಗಳು ಜೀವನದಲ್ಲಿ ಒಮ್ಮೆಯಾದರೂ ಯಾತ್ರೆ ಮಾಡಲೇಬೇಕಾದ ಪವಿತ್ರ ಕ್ಷೇತ್ರಗಳಾಗಿವೆ. ಯುರೋಪಿಯನ್ನರಿಂದ ನಮಗೆ ಈ ಭಾಷಾವಾರು ಪ್ರಾಂತ್ಯಗಳ ಪರಿಕಲ್ಪನೆ ಬಂದಿದೆ. ನಾವು ಯಾವತ್ತೂ ಭಾಷೆ ಹೆಸರಿನಲ್ಲಿ ಗುರುತಿಸಿಕೊಂಡವರೇ ಅಲ್ಲ. ಅಂಥ ಯಾವ ಉಲ್ಲೇಖಗಳು ನಮ್ಮ ಇತಿಹಾಸದಲ್ಲಿ ಸಿಗುವುದೂ ಇಲ್ಲ. ವಿಷಯ ಹೀಗಿರುವಾಗ 60ರ ದಶಕದಲ್ಲಿ ತಮಿಳುನಾಡಿನಲ್ಲಿ ಏಕಾಏಕಿ ಹುಟ್ಟಿಕೊಂಡ ಹಿಂದಿ ವಿರೋಧಿ ರಾಜಕೀಯ ತೀರಾ ಇತ್ತೀಚಿನ ವರ್ಷಗಳಲ್ಲಿ ಬೇರೆ ರೂಪಗಳಲ್ಲಿ ಕರ್ನಾಟಕ ಸೇರಿದಂತೆ ದಕ್ಷಿಣದ ರಾಜ್ಯಗಳನ್ನು ಪಸರಿಸುತ್ತಿದೆ. ಇದರ ಹಿಂದಿರುವ ಕಾಣದ ಕೈಗಳು ಯಾವುದು ಎಂಬುದನ್ನು ನಾವೇನು ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಹಾಗೆ ನೋಡಿದರೆ ಹೊಟ್ಟೆಪಾಡಿಗಾಗಿಯೋ ಉದ್ಯೋಗ ಅರಸಿಯೋ ಕರಾವಳಿ, ಉತ್ತರ ಕನ್ನಡ, ಉತ್ತರ ಕರ್ನಾಟಕ ಹೀಗೆ ಹಲವಾರು ಪ್ರದೇಶಗಳಿಂದ ಬಂದ ನಮ್ಮ ನೆರೆಹೊರೆಯ ಕನ್ನಡಿಗರಿಗೇನು ಬೆಂಗಳೂರು ಹೂವಿನ ಹಾಸಿಗೆಯಾಗಿರಲಿಲ್ಲ. ಅವರು ಸಾಕಷ್ಟು ಸಂಕಷ್ಟಗಳನ್ನ, ತಾರತಮ್ಯವನ್ನ ಅನುಭವಿಸುತ್ತಾ ಇದ್ದಾರೆ. ಕರ್ನಾಟಕದ ನಮ್ಮದೇ ಕನ್ನಡಿಗರಾದರೂ ಕೂಡ ಅವರು ಬಂದ ಪ್ರದೇಶಗಳನ್ನು ಆಧರಿಸಿ ಅವರ ನಡೆ, ನುಡಿ, ವೇಷಭೂಷಣಗಳನ್ನು ಹೀಯಾಳಿಸಿ ಕೆಟ್ಟ ಪದಗಳಿಂದ ಅಪಮಾನಿಸುವ ಪ್ರಕರಣಗಳು ಕಡಿಮೆ ಏನಿಲ್ಲ. ಇದು ಬೆಂಗಳೂರಿಗೆ ಮಾತ್ರವಲ್ಲ, ಕರ್ನಾಟಕದ ಬೇರೆ ನಗರಗಳಲ್ಲೂ ಹೊಟ್ಟೆಪಾಡಿಗಾಗಿ ಬರುವ ಬೇರೆ ಬೇರೆ ಜಿಲ್ಲೆಗಳ ಜನರನ್ನ ಹಂಗಿಸುವ, ಅಪಮಾನಿಸುವ ಪ್ರಕರಣಗಳು ಇವೆ. ಇದೆಲ್ಲವನ್ನ ಗಮನಿಸುವಾಗ ಈ ರೀತಿ ದೇಶ ಭಾಷೆಗಳ ವಿಷಯಗಳಲ್ಲಿ ಪ್ರತ್ಯೇಕತಾವಾದ ಬಿತ್ತುವ ವಿಷ ಬೀಜಗಳು ಎಲ್ಲಿಂದ ಮೊಳಕೆಯೊಡುತ್ತಿವೆ? ಅವು ಯಾವ ಯಾವ ಹೋರಾಟಗಳ ಹೆಸರಲ್ಲಿ ಹೆಮ್ಮರವಾಗಿ ಬೆಳೆದು ತಮ್ಮ ವಿಷವರ್ತುಲವನ್ನು ಹರಡಿ ಭಾರತವನ್ನು, ಭಾರತೀಯರ ಐಕ್ಯತೆಯನ್ನು ಛಿದ್ರಗೊಳಿಸುವ ಸಂಚು ರೂಪಿಸಿ ಕಾರ್ಯನಿರತವಾಗಿವೆ ಎಂಬುದನ್ನು ಪ್ರತಿಯೊಬ್ಬ ಕನ್ನಡಿಗರು ಅರ್ಥ ಮಾಡಿಕೊಳ್ಳಬೇಕು. ನೆಲ, ಜಲ, ಭಾಷೆಗಳ ವಿಚಾರದಲ್ಲಿ ಬಡಿದಾಡಿಕೊಳ್ಳುವುದು ಭಾರತದ ಐಕ್ಯತೆಗೆ ಭಂಗ ತರುವ ವಿಚಾರ. ಹಾಗಂತ ಯಾವುದು ನಮ್ಮ ಮೇಲೆ ಹೇರಿಕೆಯಾಗಬಾರದು. ದೇಶ ಮೊದಲು ಎಂಬ ಭಾವನೆ ಬೆಳೆದಾಗ ಮಾತ್ರ ಈ ರೀತಿಯ ವಿಚಾರಗಳಲ್ಲಿ ಸಾಮರಸ್ಯ ಬೆಸೆಯಬಹುದು. ಈ ಭಾವನೆ ಸರ್ವ ಭಾರತೀಯರಲ್ಲೂ ಬೆಳೆಯಬೇಕು ಎನ್ನುವುದೇ ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿದಮ್ ಕನ್ನಡ.